ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ? ಅದರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ? ಇನ್ಕಮ್ ಏನು ಬರ್ತಿಲ್ವಾ? ಬರೋ ಸಂಬಳದಲ್ಲಿ ಜೀವನ ನಡೆಸಕ್ ಆಗ್ತಿಲ್ವಾ? ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ? ಹಾಗಾದ್ರೆ ಚಿಂತೆ ಬಿಟ್ಬಿಡಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಬನ್ನಿ. ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ. ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ SR ಡೆವಲಪರ್ ಜೊತೆಗೆ ಕೈ ಜೋಡಿಸಿ. SR ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ 1 ಸರ್ವಿಸ್ ಕೊಡ್ತಾರೆ. ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ, ನಿಮ್ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ, ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ. ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು, ಮಾನ್ವಿ, ಹಟ್ಟಿ, ಕವಿತಾಳ ಹಾಗೂ ಶಹಾಪುರ. ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು. ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ. ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಯಚೂರಿನ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಡಾಕ್ಟರ್ BR ಅಂಬೇಡ್ಕರ್ ಗ್ರಂಥಾಲಯ ಮತ್ತು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾನಿಲಯ ಕಲಬುರಗಿ ಇವರಿಂದ ಕಲ್ಯಾಣ ಕರ್ನಾಟಕ ಪ್ರದೇಶ ವ್ಯಾಪ್ತಿಯಲ್ಲಿ ನಡೆಯುವ ಈ ಅಂತಾರಾಷ್ಟ್ರೀಯ ಸಮ್ಮೇಳನದಿಂದ ಗ್ರಂಥ ಪಾಲಕರು ಮತ್ತು ಗ್ರಂಥಾಲಯ ವಿಜ್ಞಾನ ಶಿಕ್ಷಕರಿಗೆ ಹಲವಾರು ಪ್ರಯೋಜನಗಳನ್ನು ಒದಗಿಸುವ ನಿರೀಕ್ಷೆ ಇದೆ ಎಂದರು. ಸಮ್ಮೇಳನವು ಗ್ರಂಥಾಲಯವು ಮತ್ತು ಕೃತಕ ಬುದ್ಧಿಮತ್ತೆಯ ಕುರಿತು ಒತ್ತಿ ಹೇಳಲಿದೆ. ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನವು ಸಮುದಾಯವನ್ನು ಬೆಳೆಸುವ ಪ್ರಾಮುಖ್ಯತೆ ಬಗ್ಗೆ ತಿಳಿಯಬಹುದಾಗಿದೆ. ಸಮ್ಮೇಳನದಲ್ಲಿ ನಾನಾ ವಿಷಯಗಳ ಮೇಲೆ ಚರ್ಚೆ ನಡೆದ ನಂತರ ಪ್ರಮುಖ ಶಿಫಾರಸುಗಳನ್ನು ಭಾರತ ಸರ್ಕಾರಕ್ಕೆ ಮತ್ತು UGCಗೆ ಸಲ್ಲಿಸಲಾಗುತ್ತದೆ ಎಂದರು. ಗ್ರಂಥಾಲಯಗಳಲ್ಲಿ ಕೃತಕ ಬುದ್ಧಿಮತ್ತೆ ಬಳಕೆ, ಗ್ರಂಥಾಲಯ ಸಂಪನ್ಮೂಲಗಳು, ಹೊಸ ತಂತ್ರಜ್ಞಾನಗಳು, ಸಿಬ್ಬಂದಿ ತರಬೇತಿಯ ಅಗತ್ಯತೆ ಸೇರಿದಂತೆ ನಾನಾ ವಿಷಯಗಳ ಮೇಲೆ ಚರ್ಚೆ ನಡೆಯಲಿದೆ ಎಂದರು. ಇಂಥ ಒಂದು ನಡೀತಿರೋದು ನಮ್ಮ ರಾಯಚೂರಿನಲ್ಲಿ ಪ್ರಥಮ ಬಾರಿಗೆ ಮತ್ತು ದೇಶದಲ್ಲೇ ನಮ್ಮ ವಿಶ್ವವಿದ್ಯಾಲಯದ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಈ ಲೈಬ್ರರಿ ಅಸೋಸಿಯೇಷನ್ ನಡೀತಕ್ಕಂಥ ಇದು ಪ್ರಥಮ ಬಾರಿಗೆ. ಸೊ ಇದನ್ನು ವಿಶೇಷವಾಗಿ ನಮ್ಮ ವಿಶ್ವವಿದ್ಯಾಲಯ ಮಾಡ್ತಾ ಇದ್ದೀವಿ. ಇದು ಪ್ರಾರಂಭ ಆಗಿ ಸುಮಾರು 70 ವರ್ಷಗಳ ಒಂದು ಇತಿಹಾಸವಿದೆ. ಇಂಥ ಒಂದು ಲೈಬ್ರರಿ ಅಸೋಸಿಯೇಷನ್, ಯಾಕಂದರೆ ಲೈಬ್ರರಿ ಪ್ರತಿಯೊಬ್ಬರಿಗೆ ಬೇಕಾಗಿರ್ತಕ್ಕಂಥ ಒಂದು ವಿಷಯ. ಅದರಲ್ಲಿ ಲೈಬ್ರರಿ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂಪವರಿಂಗ್ ದಿ ಯೂಸರ್ಸ್ ಫಾರ್ ಸಸ್ಟೈನಬಲ್ ನಾಲೆಡ್ಜ್ ಸಿಸ್ಟಮ್ ಅಂತಂದು ಈ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡಿ, ಈ ಕಾನ್ಫರೆನ್ಸ್ ಸುಮಾರು 250ರಿಂದ 300 ಒಂದು ಡೆಲಿಗೇಟ್ಸ್ ಆಲ್ ಓವರ್ ಇಂಡಿಯಾ ಮತ್ತು ಬೇರೆ ಬೇರೆ ಹೊರದೇಶಗಳಿಂದ ಆಗಮಿಸಲಿದ್ದಾರೆ. ಈ ಒಂದು 3 ದಿನಗಳ ಒಂದು ಕಾರ್ಯಕ್ರಮಕ್ಕೆ ಈ ಕಟ್ ಅಂಡ್ ರೈಟಿಂಗ್ ಪ್ರೋಗ್ರಾಮ್ ಅನ್ನು ಇವತ್ತಿನ ಈ ಬ್ರೋಚರ್ನ ರಿಲೀಸ್ ಮಾಡ್ತಾ ಇದ್ದೀವಿ. ಈ ಬ್ರೋಚರ್ ರಿಲೀಸ್ ಮಾಡಿ ಇದಕ್ಕೆ ನಾವು ಒಂದು ಚಾಲನೆ ಕೊಡ್ತೇವೆ. ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀವಿ. 70ನೇ ವಾರ್ಷಿಕ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಫಾರ್ ಲೈಬ್ರರಿ ಪ್ರೊಫೆಷನಲ್ಸ್, ಇಂಡಿಯನ್ ಲೈಬ್ರರಿ ಅಸೋಸಿಯೇಷನ್, ಇದು 1933ರಲ್ಲಿ ಡಾಕ್ಟರ್ SR ರಂಗನಾಥನ್, ಹೂ ಈಸ್ ದ ಫಾದರ್ ಆಫ್ ಲೈಬ್ರರಿ ಸೈನ್ಸ್ ಇನ್ ಇಂಡಿಯಾ, ಅವರು ಈ ಅಸೋಸಿಯೇಷನ್ನ ಕಟ್ಟಿದಂಥ ಮಹಾನ್ ವ್ಯಕ್ತಿ. ಇವರು ನಮ್ಮ ದೇಶಾದ್ಯಂತ ಬರೀ ಗ್ರಂಥಪಾಲಕರಷ್ಟೇ ಅಲ್ಲ, ಗ್ರಂಥಾಲಯಗಳನ್ನು ಯಾವ ನಿಟ್ಟಿನಲ್ಲಿ ಇದನ್ನ ಚಾನಲಲ್ಲಿ ಇಟ್ಕೋಬೇಕು, ಯಾವ ರೀತಿಯಲ್ಲಿ ಪ್ರೋಗ್ರೆಸ್ ಆಫ್ ವರ್ಕ್ ಅದನ್ನ ಮಾಡಬೇಕು ಅನ್ನೋದನ್ನ ಅವರು ಡಾಕ್ಟರ್ SR ರಂಗನಾಥನ್ ಅವರು ಬಹಳ ಈ ನಮ್ಮ ದೇಶಕ್ಕೋಸ್ಕರ ಬಹಳ ಶ್ರಮ ಪಟ್ಟಿದ್ದಾರೆ. ಹಾಗಾಗಿ ನೀವು ಅಲ್ಲಲ್ಲೇ ನೋಡ್ತೀರಾ, ಇವಾಗ ಪಬ್ಲಿಕ್ ಲೈಬ್ರರಿ ಇದೆ, ಪಂಚಾಯತ್ ಲೈಬ್ರರಿಗಳಾಗಿದ್ದಾವೆ, ಅಥವಾ ಇನ್ನೂತರ ಎಲ್ಲಾ ದೇಶದಲ್ಲಿ ಪಬ್ಲಿಕ್ ಲೈಬ್ರರಿ ಆಕ್ಟ್ ಅಂತಂದ್ರೂ ಕೂಡ ಬಂದಿದೆ. ಆ ಆಕ್ಟ್ ಅನ್ನು ಕೂಡ ಡಾಕ್ಟರ್ SR ರಂಗನಾಥನ್ ಅವರು ನಮಗೆ ಕೊಡುಗೆ ಕೊಟ್ಟಿದ್ದಾರೆ. ಮತ್ತು ಇಡೀ ದೇಶಾದ್ಯಂತ ಲೈಬ್ರರಿಯನ್ನು ಯಾವ ರೀತಿಯಾಗಿ ಪ್ರಾಸೆಸ್ ಆಫ್ ವರ್ಕ್ ಮಾಡಬೇಕು, ದೇ ಆರ್ ಎಟ್ ಪಾರ್ ವಿತ್ ದ ಟೀಚರ್ಸ್ ಅಂತ ರಿಕಗ್ನೇಷನ್ಸ್ ಕೊಟ್ಟಂತ ಶ್ರೀಮಾನ್ ಮಹಾನ್ ವ್ಯಕ್ತಿ ಡಾಕ್ಟರ್ SR ರಂಗನಾಥನ್ ಅವರು. ಈ ನಿಟ್ಟಿನಲ್ಲಿ ತಂತ್ರಜ್ಞಾನ ಬೆಳೀತಾ ಹೋಗ್ತಾ ಇದೆ. ಈ ತಂತ್ರಜ್ಞಾನ ಜೊತೆಗೆ ನಮ್ಮ ಲೈಬ್ರರಿ ಆಕ್ಟಿವಿಟಿಗಳನ್ನು ಬೆಳೀತಾ ಹೋಗಬೇಕು. ಆ ನಿಟ್ಟಿನಲ್ಲಿ 70ನೇ ವಾರ್ಷಿಕ ಕಾನ್ಫರೆನ್ಸ್ ಅನ್ನ ನಾವು ಲೈಬ್ರರೀಸ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಎಂಪವರಿಂಗ್ ಯೂಸರ್ ಸಸ್ಟೈನಬಿಲಿಟಿ ನಾಲೆಜ್ ಅಂಡ್ ಸಿಸ್ಟಮ್ ಅಂತ ನಾವು ಇದನ್ನ ತಗೊಂಡು ಬಂದಿದ್ದೀವಿ. ಯಾಕಂದ್ರೆ ಲೈಬ್ರರೀಸ್ ಪ್ರೋಗ್ರೆಸಿಂಗ್ ಆಟೋಮೇಷನ್ ಆಸ್ಪೆಕ್ಟ್, ಲೈಬ್ರರೀಸ್ ಪ್ರೋಗ್ರೆಸಿಂಗ್ ಇನ್ RFID ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಅಲ್ಲಿ ಹೆಜ್ಜೆಗಾಲ ಹಾಕಿದೆ. ಮತ್ತೆ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ನಾವು ಎಲ್ಲಾ ಆಸ್ಪೆಕ್ಟ್ ಅಲ್ಲಿ ನೋಡ್ತಾ ಇದ್ದೀವಿ. ಇವಾಗ all segment of discipline, artificial intelligence is playing very important and a role in all aspects.
ಆ ರೋಲನ್ನ ನಮ್ಮ ಗ್ರಂಥಪಾಲಕರು ಯಾವ ರೀತಿ ಅದನ್ನ ಅಳವಡಿಸ್ಕೋಬೇಕು, ಯಾವ ರೀತಿ ಅದನ್ನ ಹೆಜ್ಜೆಗೆ ಅದನ್ನ ಪ್ರಯೋಗ ಮಾಡಬೇಕು, ಆ ಪ್ರಯೋಗ ಮಾಡಿದಂತ ಮಾಹಿತಿಯನ್ನ ಯೂಸರ್ಸ್ಗೆ ಯಾವ ತರ ತಲುಪಿಸ್ಬೇಕು ಅನ್ನೋದಕ್ಕೋಸ್ಕರನೇ ಈ ಕಾನ್ಫರೆನ್ಸ್ ಅನ್ನ ನಾವು ಹಮ್ಮಿಕೊಂಡಿದ್ದೇವೆ. ಇದೇ ಸಂದರ್ಭದಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಸಚಿವರಾದ ಡಾಕ್ಟರ್ ಗುರುರಾಜ ಸುಂಕದ, ಸಮ್ಮೇಳನದ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಎಸ್ ಮಚೇಂದ್ರನಾಥ್ ಇದ್ದರು.